ಅವರಾಗಿರೋಣ. ಹಲ್ಲೆಲೂಯ. ಅದರಿಂದಾನೆ ಒಂದು ವಾಕ್ಯ ಓದಿದಂಥ ಕೀರ್ತನೆಯಲ್ಲಿ ಒಂದು ವಾಕ್ಯವನ್ನ ಜ್ಞಾಪಕ ಮಾಡಿಕೊಳ್ಳೋಣ. 14ನೇ ವಾಕ್ಯ. ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. கர்த்தர் உத்தமர் என்றும் என் கண்மலையாகி அவரிடத்தில் அநீதி இல்லை என்றும் விளங்க பண்ணும். அம்மா 92:14. 14. கொஞ்சம் மேல் படி. கர்த்தர் உத்தமர் என்றும் என் கண்மலையாகி 13 படிமா. கர்த்தருடைய ஆலயத்திலே நாட்டப்பட்டவர்கள் எங்கள் தேவனுடைய பிரதாரங்களில் செழித்திருப்பார்கள். ಕರ್ತರ್ ಉತ್ತಮರ್ என்றும். ಹಲ್ಲೆಲೂಯ. ಇಲ್ಲಿ ನೋಡ್ರಿ, ದೇವರ ವಾಕ್ಯದಲ್ಲಿ ಕನ್ನಡದ ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾವಾಗ ನಾವು ಆತನಿಗೆ ಭಯದಿಂದಲಿಯೂ ಭಕ್ತಿಯಲ್ಲಿಯೂ ಪರಿಶುದ್ಧತೆಯಲ್ಲಿ ನಾವು ಜೀವಿಸುವಾಗ ನಾವು ಪುಷ್ಟಿಯಾಗಿರ್ತೇವೆ. ಹಲ್ಲೆಲೂಯ. ಅದೇ ವಾಕ್ಯ ಹೇಳುತ್ತೆ, ಮುಪ್ಪಿನಲ್ಲಿಯೂ ವಯಸ್ಸಾಯ್ತು, 50 ವರ್ಷ 60 ವರ್ಷ ಆಯ್ತು, ಎಲ್ಲ ಒಂಥರ ಇದ್ರೆ ಅದು ದೇವ್ರ ಮಕ್ಕಳು ಪುಷ್ಟಿಯಾಗಿರ್ತಾರೆ. ಹಲ್ಲೆಲೂಯ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಅದ್ದಿಗೆ ಬರುವಂತೆ ಯವ್ವನ ತಿರುಗಿ ಬರ ಮಾಡ ನಮ್ಮ ದೇವರು, ನಮಗೆ ಯವ್ವನವನ್ನ ಕೊಡಂತ ದೇವರು. 70 ವರ್ಷ ಆದ್ರೂ ಗುದ್ಲಿಟ್ಕೊಂಡು ಕೆಲಸ ಮಾಡ್ತೀವಿ, 70 ವರ್ಷ ಆದ್ರೂ ಓಡ್ತೀವಿ, ಓಡು ಬರ್ತೀವಿ. ಹಲ್ಲೆಲೂಯ. ಕೆಲವು ಕಡೆ ಓಡಂಗಿಲ್ಲ, ಓಡ್ ಬರಂಗಿಲ್ಲ, ನಿಂತ್ಕೊಂಡು ವೇದನೆ ಪಟ್ಕೊಂಡು ಆಯ್ತು ಅಷ್ಟೇ ನಮ್ಮ ವಯಸ್ಸು ಅಂತ. ಆದರೆ ನನ್ನ ನಂಬಿದ ಮಕ್ಕಳಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಅದರಿಂದ ದೇವರು ವಾಕ್ಯ ಹೇಳುತ್ತೆ, ನೀನು ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಯಾವಾಗಲೂ ದೇವ್ರ ಮಕ್ಕಳು ಪುಷ್ಟಿಯಾಗಿರುವಂತೆ ಶೋಭಿಸುವಂತೆ ಮಾಡುವಂತನು ದೇವರು. ಹಲ್ಲೆಲೂಯ. ಅದರಿಂದ ನಾವು ಇನ್ನೂ ಭಯದಲ್ಲೂ ಇನ್ನೂ ಭಕ್ತಿಯಲ್ಲೂ ಇನ್ನೂ ಪರಿಶುದ್ಧತೆಯಲ್ಲಿ ನಾವು ಜೀವಿಸುವವರಾಗಿ ಕಾಣಲ್ಪಡೋಣ. ಒಂದು ವಾಕ್ಯ ಜ್ಞಾಪಕ ಮಾಡಿಕೊಳ್ಳೋಣ. ಯಾಕಂದ್ರೆ ನಮ್ಮಲ್ಲಿ ಒಂದು ಫಲಭರಿತವಾದ ಜೀವಿತವನ್ನು ದೇವರು ಎದುರು ನೋಡ್ತಾರೆ. ನಾವೆಲ್ಲರೂ ಫಲ ಕೊಡಬೇಕೆಂಬುದಾಗಿ ದೇವರು ನಮ್ಮನ್ನ ಹುಡುಕಿ ಬರುವಂತ ಫಲವನ್ನು ಎದುರು ನೋಡುವಂತ ದೇವಾದಿ ದೇವನು. ಅದರಿಂದ ಒಂದು ಯೋಹಾನ್ ಬರೆಸುವ ವಾರ್ತೆಯಲ್ಲಿ ನಮಗೆ ಗೊತ್ತಿರುವಂತ ವಾಕ್ಯದಲ್ಲಿ, ಯೋಹಾನ್ ಬರೆಸುವ ವಾರ್ತೆಯಲ್ಲಿ 15ನೇ ಅಧ್ಯಾಯ 2ನೇ ವಾಕ್ಯದಿಂದ ಕೆಲವು ವಾಕ್ಯಗಳನ್ನ ನಾನು ಇವತ್ತು ಜ್ಞಾಪಕ ಮಾಡಿಕೊಳ್ಳೋಣ. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. 6ನೇ ವಾಕ್ಯ. அஞ்சு ஆறு. நானே திராட்சை செடி, நீங்கள் கொம்புகள். ஒருவன் என்னில் நான் அவனிலும் நிலைத்திருந்தால் அவன் மிகுந்த கனிகளை கொடுப்பான். என்னை அல்லாமல் உன்னால் ஒன்றும் செய்யக்கூடாது. ஆமென். அல்லேலூயா. ஓதுமா 5, 6, 7. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಗೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದು. 8. ನೀವು ಬಹಳ ಫಲ ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು ಬಹಳ ಒಳ್ಳೆ ಫಲ ಕೊಡುವಂತ ಒಂದು ಮರವಾಗಿ ಒಂದು ಜೀವಿತ ನಮ್ಮಲ್ಲಿ ಇರ್ಬೇಕಂತೇಳಿ ಯೇಸು ಸ್ವಾಮಿ ಎದುರು ನೋಡ್ತಾ ಇದ್ದಾರೆ. ಹಲ್ಲೆಲೂಯ. ಅದಕ್ಕೆ ವಾಕ್ಯ ಹೇಳುತ್ತೆ, 2ನೇ ವಾಕ್ಯದಲ್ಲಿ ಅವ್ರು ಹೇಳ್ತಾರೆ, ನನ್ನಲ್ಲಿದ್ದು ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಆತನು ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದಾಕ್ತಾನೆ. ಹಲ್ಲೆಲೂಯ. ಅಂದ್ರೇನು? ಕ್ರಿಸ್ತನಲ್ಲಿದ್ದು ಫಲ ಕೊಡದೇ ಇರುವಂತ
ಫಲ ಕೊಡದೇ ಇರುವಂತ ರಂಬೆ ಕೊಂಬೆ ಒಂದು ಬಳ್ಳಿಯನ್ನು ನಾನು ತೆಗೆದಾಕ್ತೇನೆ ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ನಾವೇ ನಮ್ಮ ಮನೆ ಹತ್ರ ಒಂದು ಗಿಡ ನಟ್ರೆ ಅದು ಫಲ ಕೊಡದೆ ಹೋದ್ರೆ ಸರಿ, ಬರೋ ಹುಳಿ ಹಣ್ಣು ಕೊಟ್ರೆ ಕಡಪೆ ಸಕ್ಮರೆ ಅದೇನಕ್ಕೆ ಸುಮ್ಮನೆ ತಿನ್ನಕ್ಕಾಗಲ್ಲ, ಇವೆಲ್ಲ ತಿನ್ನಕ್ ಬಿಡಲ್ಲ, ಇವೆಲ್ಲ ಕಹಿ ಆಗಿರುತ್ತೆ, ಹುಳಿ ಆಗಿರುತ್ತೆ ಅಂಥೇಳಿ ತೆಗೆದು ಬಿಸಾಕ್ತೇವೆ ನಾವೇ. ಅದೇ ರೀತಿ ದೇವ್ರ ವಾಕ್ಯ ಹೇಳುತ್ತೆ, ಯಾಕಂದ್ರೆ ನನ್ನಲ್ಲಿದ್ದು ಫಲ ಕೊಡೋದಿ, ನಾವೆಲ್ಲ ದೇವರಲ್ಲೇ ಇದ್ದೀವಿ. ಅಲ್ಲೇಲೂಯ. ರಕ್ಷಣೆ ಹೊಂದಿದ್ದೀವಿ, ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದೀವಿ, ಪವಿತ್ರರತ್ನ ಅಭಿಷೇಕ ಹೊಂದಿದ್ದೀವಿ, ಎಲ್ಲ ನಮ್ಮ ಜೀವಿತದಲ್ಲಿ ಇದೆ. ನಾವು ಅದರ ವಾಕ್ಯ ಏನು ಹೇಳುತ್ತೆ, ಸ್ವಾಮಿ ಏನು ಹೇಳ್ತಾರೆ, ನನ್ನಲ್ಲಿದ್ದು ಅಂದ್ರೆ ಕ್ರಿಸ್ತನೊಳಗಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನ ದೇವರು ತೆಗೆದಾಕ್ತಾರೆ. ಯಾಕಂದ್ರೆ ಫಲಭರಿತವಾದ ಜೀವಿತವನ್ನ ದೇವರು ಎದುರು ನೋಡ್ತಾರೆ. ನಾವು ಹೇಗೆ ಒಂದು ತೋಟದಲ್ಲಿ ಅಡಿಕೆನೋ ತೆಂಗು ಬಾಳೆ ಮಾವು ಯಾವುದೇ ಇಟ್ಟು ಅದು ಫಲ ಕೊಡದೆ ಹೋದ್ರೆ, ಹಲ್ಲೆಲೂಯಾ, 100 ವರ್ಷ ಆದ್ರೂ ಇಟ್ಕೊಂತೀವ? 100 ವರ್ಷ ಇಟ್ಕೊಂತೀವ? ಆ ಫಲ ಸೀಸನಿಗೆ ಬಂದಾಗ ಕರೆಕ್ಟಾಗಿ 5 ವರ್ಷಕ್ಕೆ ಅದು ಫಲ ಕೊಟ್ಟಿಲ್ಲ, ಅದು ಫಲ ಇಲ್ದಂಗೆ ಹೋಗ್ಬಿಟ್ರೆ ಮರ ಕಿತ್ತಾಕ್ಬಿಡ್ತೀವ, 5 ವರ್ಷ ವೇಸ್ಟ್ ಆಗ್ಬಿಡ್ತು ಅಂತೇಳಿ. ಹಲ್ಲೆಲೂಯಾ. ಅದೇ ರೀತಿ ದೇವರೊಳಗಿದ್ದು ವಾಕ್ಯ ನೋಡ್ರಿ, ಎಲ್ಲರೂ ಓದನ್ವಾ? ನನ್ನಲ್ಲಿದ್ದು ಓದ್ರಿ, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು, ಎಲ್ಲರೂ ಓದ್ರಿ. ಆಮೆನ್. ಹಲ್ಲೆಲೂಯಾ. ನಾವೊಬ್ಬೊಬ್ಬರು ಕ್ರಿಸ್ತನಿಗೋಸ್ಕರ ಫಲ ಕೊಡುವಂಥವರಾಗಿರಬೇಕು, ಫಲ ಕೊಡುವ ಮನುಷ್ಯನಾಗಿರಬೇಕು. ಕ್ರಿಸ್ತನಿಗೋಸ್ಕರ ಫಲ ಕೊಡುವರಾಗಿ ನಾವು ಕಾಣಲ್ಪಡಬೇಕು. ಯಾಕಂದ್ರೆ ನಾವು ಆತನಲ್ಲಿ ಇರುವುದಾದ್ರೆ ನಾವು ಫಲ ಕೊಡಬೇಕು. ನಮ್ಮ ಆತನೊಳಗೆ ಇದ್ದು ಫಲ ಕೊಡದೆ ಹೋದರೆ ಆ ಕೊಂಬೆಯನ್ನು ಆತನ ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನ ಶುದ್ಧಿ ಮಾಡ್ತಾನೆ. ಹಲ್ಲೆಲೂಯಾ. ಇವಾಗ ನೋಡ್ರಿ, ವಾಕ್ಯ ಹೇಳುತ್ತೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡ್ತಾರಂತೆ. ನಾವು ಇನ್ನೂ ಫಲ ಕೊಡಬೇಕು. ನನ್ನ ಮಗ ಇನ್ನೂ ಫಲಭರಿತವಾಗಿರ್ಬೇಕು, ನನ್ನ ಮಗಳು ಇನ್ನೂ ಫಲಭರಿತವಾಗಿರ್ಬೇಕು, ನನಗೋಸ್ಕರ ಫಲ ಕೊಡಬೇಕು, ನನಗೋಸ್ಕರ ಜೀವಿಸ್ಬೇಕು, ನನ್ನ ಕೆಲಸ ಕಾರ್ಯಗಳು, ನಾನು ಕೊಟ್ಟಂತ ಕೆಲಸವನ್ನ ನಂಬಿಗಸ್ತರಾಗಿ ಮಾಡಬೇಕು, ಫಲ ಕೊಡಬೇಕು. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮ್ಮೊಳಗೆ ಫಲವನ್ನ ಎದುರು ನೋಡ್ತಾರೆ, ಫಲ ಜೀವಿತ ನಮ್ಮಲ್ಲಿ ಎದುರು ನೋಡ್ತಾರೆ. ಯಾಕಂದ್ರೆ ನೀವು ಹೋಗ್ರಿ ಜಗತ್ತಿಗೆಲ್ಲ ಸುವಾರ್ತೆ ಸಾರ್ರಿ, ನಂಬುವನು ರಕ್ಷಣೆ ಹೊಂದುವನು, ನಮ್ಮದೇ ಹೋಗುವನು ನಿತ್ಯ ಆಜ್ಞೆಗೆ ಗುರಿ ಆಗುವನು. ಹಲ್ಲೆಲೂಯಾ. ಇದು ಅಪೊಸ್ತಲರೇ ನಮ್ಗೆಲ್ಲರಿಗೂ ಕೊಟ್ಟಂತ ಮಾತು. ನಾವು ಆತ್ಮಗಳೆಂಬ ಫಲಗಳನ್ನು ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸಬೇಕು. ಒಬ್ಬನ ರಕ್ಷಣೆ ಹೊಂದಿದ್ರೆ ಆ ಕುಟುಂಬನೇ ರಕ್ಷಣೆ ಹೊಂದತ್ತಂತ ದೇವ್ರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಆಗ ಆ ಕುಟುಂಬದಲ್ಲಿರುವಂಥವ್ರು ಯಾರು ರಕ್ಷಣೆ ಹೊಂತಾರೋ ಅವರು ಆ ಕುಟುಂಬದಲ್ಲಿ ಇರೋರನ್ನ ದೇವರ ರಾಜ್ಯಕ್ಕಾಗಿ, ನಿತ್ಯ ರಾಜ್ಯಕ್ಕಾಗಿ ನಡೆಸುವುದಕ್ಕೆ ಪ್ರಯಾಸ ಪಡಬೇಕು. ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ಮಾತು, ನಡತೆ ಎಲ್ಲವನ್ನ ನೋಡಿ ಯೇಸುವನ್ನ ಕಂಡುಕೊಳ್ಬೇಕು. ಹಲ್ಲೆಲೂಯಾ. ನೀನು ಫಲ ಕೊಡುವಂತ ಒಂದು ಮರವಾಗಿ, ಒಂದು ರಂಬೆಯಾಗಿ, ಒಂದು ಕೊಂಬೆಯಾಗಿ ಕಾಣಲ್ಪಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇನೆ. 5ನೇ ವಾಕ್ಯನ ಓದ್ತೇನೆ. ನಾನು ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ರೆ ಅವನೇ ಬಹಳ ಫಲ ಕೊಡುವನು. ಹಲ್ಲೆಲೂಯಾ. ಯಾವಾಗ ದೇವರು ನಮ್ಮಲ್ಲಿರುವಾಗ, ಆತನು ನಮ್ಮೊಳಗಿರುವಾಗ ನಮ್ಮನ್ನ ಫಲಭರಿತವಾದ ಜೀವಿತ ಉಂಟಾಗುವಂತೆ ಮಾಡ್ತಾರೆ. ಹಲ್ಲೆಲೂಯಾ. ಅದರಿಂದನೇ ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವವನು. ನೀವು ನನ್ನನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಅಲ್ಲೆಲ್ಲೂ ಹೇಳ್ರಿ, ಜೋರಾಗಿ ಹೇಳ್ರಿ, ನನ್ನನ್ನು ಬಿಟ್ಟು ಕ್ರಿಸ್ತನಿಲ್ಲದೆ ನಾವು ಫಲಭರಿತವಾದ ಜೀವಿತ ನಮ್ಮಲ್ಲಿರುವುದಿಲ್ಲ. ಏನೋ ಭಾನುವಾರ ಪ್ರೇಯರಿಗೆ ಬಂದುವ, ಆಡಿದುವ, ಕೈ ತಟ್ಟುವ, ಸ್ತೋತ್ರಪ್ಪ ಅಂದುವ, ಮುಗೀತು. ಇಲ್ಲೇ ಸ್ವಾಮಿನ ಬಿಟ್ಬಿಟ್ಟು ಮನೆಗೆ ಹೋಗ್ಬಿಡೋದು. ಹಲ್ಲೆಲೂಯಾ. ಪಾಸ್ಟೇ, ಯಾಕೋ ಈ ಹೊಟ್ಟೆನೋ ಹೋಗ್ಲಿಲ್ಲ ಪಾಸ್ಟೇ, ಈ ತಲೆನೋ ಹೋಗ್ಲಿಲ್ಲ ಪಾಸ್ಟೇ, ನಮಗಿರೋ ಸಾಲ ತೀರ್ಲೇ ಇಲ್ಲ, ನಮಗಿರೋ ಕಷ್ಟ ಹೋಗ್ಲೇ ಇಲ್ಲ, ನೀನೇ ಇಲ್ಲೇ ಬಿಟ್ಟು ಹೋಗ್ತಿದೀಯಲ್ಲ. ಎಸ್ ಸ್ವಾಮಿ, ನಿನ್ ಜೊತೆಗೆಲ್ಲ ಇಟ್ಕೊಂಡಿರ್ಬೇಕು, ಯಾವಾಗಲೂ ನನ್ನ ಜೊತೆಗೇರಪ್ಪ,
ನನ್ನ ಹೃದಯದಲ್ಲೇ ಇರಪ್ಪ, ನನ್ನೊಳಗೆ ವಾಸ ಮಾಡಪ್ಪ, ನನ್ನೊಳಗೆ ತಂಗಿರಪ್ಪ. ನೀನಿಲ್ದೆ ನಾನು ಏನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಈ ಕಡೆ ಇರೋ ಕಡ್ಡಿ ತೆಗೆದು ಆ ಕಡೆ ಇಡಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಶಾರೀರಿಕವಾಗಿ ಮಾಡ್ಬೋದು, ಆತ್ಮಿಕವಾಗಿ ಮಾಡುವುದಕ್ಕೆ ಅಲ್ಲಿ ಸಾಧ್ಯವಿಲ್ಲ. ಆದ್ದರಿಂದ ನೀವು ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ರೆ ಅವನೇ ಬಹಳ ಫಲ ಕೊಡುವನು. ಹಲ್ಲೆಲೂಯಾ. ಆತ ನಮ್ಮೊಳಗೆ ಇರಬೇಕು, ಆತ ನಮ್ಮೊಳಗೆ ವಾಸ ಮಾಡಬೇಕು, ಆತ ನಮ್ಮೊಳಗೆ ತಂಗಿರಬೇಕು. ಹಲ್ಲೆಲೂಯಾ. ಅವಾಗೇನಾಗತ್ತೆ? ಪ್ರಾರ್ಥನೆ, ಉಪವಾಸ, ವಿಜ್ಞಾಪನೆ, ವಾಕ್ಯ ಓದೋದು, ಸಾಕ್ಷಿ ಕೊಡೋದು, ಸುವಾರ್ತೆ ಸಾರೋದು, ಏನಾದರೂ ಕ್ರಿಸ್ತನಿಗೋಸ್ಕರ ಮಾಡೋಣ, ಏನಾದರೂ ಒಂದು ಮಾಡೋಣ ಅಂತೇಳಿ. ಹಲ್ಲೆಲೂಯಾ. ಕೆಲಸ ಮಾಡಲ್ಲ, ಕೆಲಸ ಮಾಡ್ಬಿಟ್ಟು ಕೆಲಸದ ಮೇಲೂ ಸಾಕ್ಷಿ ಕೊಡ್ಬೋದು, ಕೆಲಸದ ಮೇಲೂ ಸುವಾರ್ತೆ ಸಾರ್ಬೋದು. ಹಲ್ಲೆಲೂಯಾ. ಕೆಲಸದ ಮೇಲೂ ದೇವ್ರ ವಾಕ್ಯ ತಿಳಿಸ್ಬೋದು. ಇಲ್ಲ, ಕೆಲಸದ ಮೇಲೆ ನಿನ್ನ ನಡತೆ ನೋಡಿ ಅನೇಕ ರಕ್ಷಣೆ ಹೊಂದಬೇಕು. ಹಲ್ಲೆಲೂಯಾ. ನಮ್ಮನ್ನು ನೋಡುವವರು ಯಾರನ್ನು ನೋಡ್ಬೇಕಂತೆ? ಯೇಸುವನ್ನು ನೋಡ್ಬೇಕಂತೆ. ಹಲ್ಲೆಲೂಯಾ. ನಮ್ಮೊಳಗಿರುವ ಆತನನ್ನ ನಮ್ಮ ಮೂಲಕ ನೋಡ್ಬೇಕಂತೆ. ನಮ್ಮ ನಡತೆ, ನಮ್ಮ ಮಾತು, ನಮ್ಮ ನೋಟ, ನಮ್ಮ ಜೀವಿತ, ಇದೆಲ್ಲವನ್ನ ನೋಡುವಾಗ ಅಪ್ಪ, ಇವ್ರು ನಿಜವಾಗ್ಲೂ ದೇವ್ರ ಮಕ್ಕಳೇ, ಇವ್ರು ನಿಜವಾಗ್ಲೂ ಯೇಸು ಕ್ರಿಸ್ತನ ಮಕ್ಕಳೇ ಇವರು ಅಂತೇಳಿ ನಮ್ಮೊಳಗೆ ಯೇಸುವನ್ನ ನೋಡುವರಾಗಿ ಕಾಣಲ್ಪಡಬೇಕಂತೆ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯವರೆಗೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂತ ಕೊಂಬೆಗಳು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗ್ತದೆ. ಹಲ್ಲೆಲೂಯಾ. ಯಾವಾಗ ನಮ್ಮ ಆತ್ಮಿಕ ಜೀವಿತದಲ್ಲಿ ಪರಿಶುದ್ಧತೆ ಇಲ್ವೋ, ಯಾವಾಗ ಕ್ರಿಸ್ತನ ಜೀವಿತ ನಮ್ಮಲ್ಲಿ ಇಲ್ವೋ, ನಾವು ಸತ್ತ ರಂಬೆಗೆ ಸಮಾನರಾಗಿರ್ತೇವೆ. ಎಲ್ಲ ಜೀವಂತವಾಗಿ ಇರ್ತೇವೆ. ಆದರೆ ಸಾವು ನಮ್ಮನ್ನು ಬರೋದಕ್ಕೆ ಮುಂಚೆ ನಾವೆಲ್ಲ ಜೀವಂತ ಒಣಗೋಗಿದ್ದಂತೆ ಮರವಾಗಿರ್ತೇವೆ. ಒಂದಿನ ಬರುತ್ತೆ ಅಂತ್ಯಕಾಲ, ಆಗ ತುತ್ತೂರಿ ಊದಲ್ಪಡುವಾಗ ಸತ್ತವರು ಮೊದಲಾಗಿ ಎದ್ದೇಳೋರು. ಹಲ್ಲೆಲೂಯಾ. ಆಮೇಲೆ ನ್ಯಾಯ ತೀರ್ಪಾಗಿ ಯಾರೆಲ್ಲ ಆತನ ಒಣಗಿ ಹೋಗಿರೋ ಮರಗಳನ್ನೆಲ್ಲ ಬೆಂಕಿ ಗಂಧಕುರಿ ಕೆರೆಗೆ ಹಾಕುರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ 7ನೇ ವಾಕ್ಯ ನೋಡ್ರಿ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ಏನು ಬೇಕಾದ್ರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದು. ಹಲ್ಲೆಲೂಯಾ. ಏನಾದ್ರೂ ಕೇಳ್ಕೊ. MRI ಆಗ್ಲೇಬಾರ್ದು ಸ್ವಾಮಿ, ಆಗಲ್ಲ. ಈ ಕ್ಯಾನ್ಸರ್ ನನಗೆ ಇರಲೇಬಾರ್ದು, ಇರಲ್ಲ. ಈ ಬ್ರೈನ್ ಟ್ಯೂಮರ್ ನನಗೆ ಇರಬಾರ್ದು, ಇರಲ್ಲ. ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ರೆ ಏನು ಬೇಕಾದ್ರೂ ಬೇಡಿಕೊಡ್ರೆ ಅದು ನಿಮಗೆ ದೊರೆಯುವುದು. ನಮಗೆ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ಸ್ವಾಮಿ ನಮ್ಮಲ್ಲಿ ಇರಬೇಕು. ನಾವು ಯಾರಲ್ಲಿರ್ಬೇಕು? ಯೇಸು ಸ್ವಾಮಿಯಲ್ಲಿರಬೇಕು. ಅದೇ ತಾನೇ ವಾಕ್ಯ ಹೇಳುತ್ತೆ. ನೀವು, ನಿಮ್ಮನ್ನು ನೋಡಿ ಯೇಸ್ವಾಮಿ ಹೇಳ್ತಾರೆ, ನೀವು ನನ್ನಲ್ಲಿಯೂ, ಯೇಸ್ವಾಮಿಯೊಳಗೆ ನನ್ನ ವಾಕ್ಯವು. ಹಲ್ಲೆಲೂಯಾ. ಅಂದ್ರೆ ದೇವರ ಒಂದೊಂದು ವಾಕ್ಯವು ನಮ್ಮ ಹೃದಯದಲ್ಲಿ ಅಳವಡಿಸಿಕೊಂಡಿರ್ಬೇಕಂತೆ. ಆ ವಾಕ್ಯ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಬಾಯ್ಪಾಠ ಮಾಡ್ತಾ ಇರಬೇಕು. ಯಾರಾದರೂ ಒಂದು ಮಾತು ಹೇಳಿದ್ರೆ, ಹೌದ್ರಿ ನಮ್ಮ ಬೈಬಲಲ್ಲಿ ಇಂಥ ವಾಕ್ಯ ಹೇಳುತ್ತೆ ಅಂತ ಹೇಳಬೇಕು. ಹಲ್ಲೆಲೂಯಾ. ನಮಗೆ ಓದಕ್ಕೆ ಬರಲ್ಲ ಅಂತ ಹೇಗಿಲ್ಲ. ನೀವು ಓದಕ್ಕೆ ಬರದೆ ಹೋದ್ರೆ ಕೇಳ್ತಿಯಲ್ಲ, ಅದನ್ನು ಅಳವಡಿಸ್ಕೊಳ್ಬೇಕು. ಇವಾಗ 25 ವರ್ಷದ ಕತೆ ನಿಮಗೆ ಕೇಳ್ರಿ, ಹೇಳ್ತೀರಾ? ಹಲ್ಲೆಲೂಯಾ. ಓದು ಭಾನುವಾರ ಏನು ವಾಕ್ಯ ಹೇಳಿದ್ವಿ ಅಂದ್ರೆ ನಮಗೆ ಜ್ಞಾಪಕ ಇರಲ್ಲ. ಯಾಕೆ ಹೇಳ್ರಿ? ಕತೆಗೆ ಗಮನ ಇಟ್ಟು ಕೇಳ್ತೇವೆ, ದೇವ್ರ ವಾಕ್ಯ ಅರ್ಧಂಬರ್ಧ ಕೇಳ್ತೇವೆ. ಇಲ್ಲೇ ಕೂತಿರ್ತೇವೆ, ಏನೇನೋ ಯೋಚನೆ, ಏನೇನೋ ಆಲೋಚನೆ. ಯಾವಾಗ ಪಾಸ್ಟರ್ ಮುಗಿಸ್ತಾರ ಗೊತ್ತಿಲ್ಲಲ್ಲಪ್ಪ. ಬೇಗ ಮುಗಿಸ್ತಾರೆ ಓಡೋಗ್ಬೋದಾಗಿತ್ತಲ್ಲ. ಬೇಗ ಹೋಗಿ ಆ ಕೆಲಸ ಮಾಡಬೇಕು, ಬೇಗ ಹೋಗಿ ಈ ಕೆಲಸ ಮಾಡಬೇಕು, ಬೇಗ ಹೋಗಿ ಅದನ್ನು ಮಾಡಬೇಕು, ಬೇಗ ಹೋಗಿ ಬಿರಿಯಾನಿ ಮಾಡಬೇಕು. ಹಲ್ಲೆಲೂಯಾ. ನೀನು ಅದನ್ನು ನೆನೆಸ್ಕೊಂಡು ಇಲ್ಲಿ ಕೂತಿರೋದಾದರೆ ದೇವರ ವಾಕ್ಯ ನಿನ್ನೊಳಗೆ ಪ್ರವೇಶ ಮಾಡದೆ ನಿನ್ನನ್ನು ಹಾದು ಹೋಗ್ತಾ ಇರುತ್ತೆ. ಹಲ್ಲೆಲೂಯಾ. ಆ ವಾಕ್ಯಗಳು ನಿನ್ನ ಮೂಲಕ ನಿನ್ನನ್ನು ಸವರ್ಕೊಂಡು ಹೋಗ್ತಾ ಇರುತ್ತೆ. ನಿನ್ನೊಳಗೆ ಯಾವ ಕೆಲಸನೂ ಮಾಡಲ್ಲ. ಅದರಿಂದ ವಾಕ್ಯ ದೇವ್ರ ವಾಕ್ತಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರ್. ದೇವರ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ರೆ ನೀನೇನ್ ಬೇಕಾದ್ರೂ ಸಕ್ಸಸ್. ಹಲ್ಲೆಲೂಯಾ. ನೀನೇನ್ ಬೇಕಾದ್ರೂ, ನೀ ಯಾರಿಗಾದ್ರೂ ಪ್ರಾರ್ಥನೆ ಮಾಡಿ, ನೀನ್ ಯಾರಿಗಾದ್ರೂ ಏನಾದ್ರೂ ಮಾಡಿ ಸಕ್ಸಸ್ ಆಗ್ಬಿಡುತ್ತೆ. ಯಾಕಂದ್ರೆ ವಾಕ್ಯ ನಮ್ಮಲ್ಲಿ ಇರಬೇಕು. ವಾಕ್ಯವನ್ನು ಅಳವಡಿಸ್ಕೊಳ್ಬೇಕು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ, ಆ ವಾಕ್ಯನೇ ದೇಹ ಸ್ವಾಮಿ. ನಿನ್ ಬಾಯಲ್ಲಿ ಅಪ್ಪ
ನೀನು ಹೇಳಿದ ನನ್ನ ಭಾಷಣಗಳಿಂದ ಗುಣವಾದಿರಿ ಅಂತ ಹೇಳಿದಲ್ಲ ಸ್ವಾಮಿ, ಈ ಸೃಷ್ಟಿಗೆ ಸುಖ ಕೊಡು, ಈ ಬ್ರದರ್ಗೆ ಸುಖ ಕೊಡು ಅಂದ್ರೆ ಸುಖ ಉಂಟಾಗ. ಯಾಕಂದ್ರೆ ನೀನು ವಾಕ್ಯ ಹೇಳಿ ಪ್ರಾರ್ಥನೆ ಮಾಡ್ತಾ ಇದೀಯಾ. ಹಲ್ಲೆಲೂಯ. ನೀನು ಸ್ವಂತ ಬಲದಿಂದ ಸ್ವಂತ ಶಕ್ತಿಯಿಂದ ನೀನು ಪ್ರಾರ್ಥನೆ ಮಾಡಿದ್ರೆ ನೀನು ಪ್ರಾರ್ಥನೆ ಕೇಳಲ್ಲ. ವಾಕ್ಯವನ್ನಿಟ್ಟು ನಿನ್ನ ವಾಕ್ಯ ಹೇಳುತ್ತೆ, ನಿನ್ನ ವಾಕ್ಯ ಹಿಂಗೇಳುತ್ತೆ, ನಿಮ್ಮ ವಾಕ್ಯ ಹಿಂಗೇಳುತ್ತೆ, ನಾ ಸುಖ ಕೊಡ್ತೀನಿ, ಬಿಡುಗಡೆ ಕೊಡ್ತೀನಿ ಅಂತ ಹೇಳಿದಲ್ಲಪ್ಪ, ನಾ ಸುಖ ಕೊಡಪ್ಪ. ಅದೇ ವಾಕ್ಯ ನಮ್ಮಲ್ಲಿ ನೆಲೆಸಿರ್ಬೇಕೆಂಬುದಾಗಿ ನೆಲೆಗೊಂಡಿದ್ರೆ ಏನು ಬೇಕಾದರೂ ಬೇಡಿಕೊಡ್ರೆ ಅದು ನಿಮಗೆ ದೊರೆಯುತ್ತದೆ. ಹಲ್ಲೆಲೂಯ, ದೊರೆಯುತ್ತದೆ. 8ನೇ ವಾಕ್ಯ ಹೇಳ್ತಾರೆ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ನಾವೆಷ್ಟು ಫಲ ಕೊಡ್ತೀವೋ ಕ್ರಿಸ್ತನಿಗೋಸ್ಕರ, ಪ್ರಾರ್ಥನೆ ಮಾಡೋದು, ವಿಜ್ಞಾಪನೆ ಮಾಡೋದು, ವಾಕ್ಯ ಓದೋದು, ಸುವಾರ್ತೆ ಸಾರೋದು, ಸಾಕ್ಷಿ ಕೊಡೋದು, ಯಾರು ಸಿಕ್ಕಿದ್ರು ಪ್ರಾರ್ಥನೆ ಮಾಡೋದು. ಹಲ್ಲೆಲೂಯ. ಏನಾದ್ರೂ ಕ್ರಿಸ್ತನಿಗೋಸ್ಕರ ನಾವು ಮಾಡ್ತಾ ಇರ್ಬೇಕು, ಏನಾದ್ರೂ ಯೇಸು ಸ್ವಾಮಿಗೋಸ್ಕರ ನಾವು ಮಾಡ್ತಾ ಇರ್ಬೇಕು. ಅಪ್ಪ ನನಗೆ ಜೀವ ಕೊಟ್ಟೆ, ನನಗೆ ಜೀವ ಕೊಡಿ. ಅಮ್ಮ ಹೇಳಿಲ್ವಾ ನನಗೆ ಶುಗರ್ ಅಂತೇಳಿ ದಿನಕ್ಕೆ 3 ಸಲ ಇಂಜೆಕ್ಷನ್ ಹಾಕ್ಕೋಬೇಕು. ಇವಾಗ ಜೀವ ಕೊಟ್ಟಿದ್ದಾರೆ ದೇವರು. ನೀ ದೇವರಿಗೋಸ್ಕರ ಏನ್ ಮಾಡಿದ್ಯಪ್ಪ, ಏನ್ ಮಾಡ್ತಿದ್ಯಪ್ಪ, ಏನಾದ್ರೂ ಮಾಡಂಗಿದೆಯಾ? ಹಲ್ಲೆಲೂಯ. ಏನ್ ಮಾಡ್ದಪ್ಪ? ಏನು ಮಾಡುತ್ತಿಲ್ಲ. ಏನಾದ್ರೂ ಮಾಡು, ದೇವ್ರು ನಿನಗೆ ಮಾಡ್ತಾರೆ. ಒಬ್ಬ ನನ್ನ ಕೆಲಸ ಮಾಡಿದ್ರೆ ನಾನು ಅವನ ಕೆಲಸವನ್ನು ಮಾಡ್ತೇನೆ. ಒಬ್ಬನ ಎನ್ನುಡಿ ವೇಲೆ செய்தா நான் அவனுடைய வேலை செய்கிறேன். ಹಲ್ಲೆಲೂಯ. ನೀ ಕ್ರಿಸ್ತನಿಗೋಸ್ಕರ ಏನಾದ್ರೂ ಒಂದು ಮಾಡಿ ನೋಡು, ದೇವ್ರು ನಿನ್ನ ಕೆಲಸವನ್ನು ಮಾಡ್ತಾರೆ. ಅದರಿಂದ ನೀ ಫಲ ಕೊಡಬೇಕು, ನಿನ್ನ ಫಲ ನಿಲ್ಲಿಸ್ಬೇಕು. ನಿನ್ನ ಫಲ ಕೊಡೋದನ್ನು ನೋಡಿ ತಂದೆ ಸಂತೋಷ ಪಡುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನೀವು ಬಹಳ ಫಲ ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಹಲ್ಲೆಲೂಯ. ಎಲ್ಲರೂ ನಾವು ಶಿಷ್ಯರಾಗುವುದಕ್ಕೆ ಪ್ರಯಾಸ ಪಡಬೇಕು. ಪ್ರಯಾಸ ಪಟ್ಟರೆ ಮಾತ್ರ ನಾವು ಜೀವಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯ. ಒಂದು ದೇವರೇ ನಮ್ಮನ್ನ ಕುರಿತು ಸಾಕ್ಷಿ ಕೊಡ್ತಾರೆ, ದೇವರೇ ನಮ್ಮನ್ನ ಕುರಿತು ಸಾಕ್ಷಿ ಕೊಡ್ತಾರೆ. ನೋಡಿ, ಒಂದು ವಾಕ್ಯ ಓದೋಣ. ಆದಿಕಾಂಡದಲ್ಲಿ 49ನೇ ಅಧ್ಯಾಯ 22ನೇ ವಾಕ್ಯವನ್ನು ಓದೋಣ. ಆದಿಕಾಂಡ 49, 42, 49, 22. ಆದಿಯಾಗಮನ. ಯೋಸೇಫನು ಬಹುಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ಒರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲವೃಕ್ಷದಂತಿದ್ದಾನೆ. ಕನಿತರು ಹಲ್ಲೆಲೂಯ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ನೋಡ್ರಿ, ದೇವರ ವಾಕ್ಯ ಅಲ್ಲಿ ಸಾಕ್ಷಿ ಕೊಡ್ತದೆ ಯೋಸೇಫನೆಂಬ ಒಬ್ಬ ಮನುಷ್ಯನನ್ನ ಕುರಿತು. ಯೋಸೇಫನು ಬಹುಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ಹಲ್ಲೆಲೂಯ. ಸಾಕ್ಷಿ, ದೇವರ ವಾಕ್ಯ ಯೋಸೇಫನನ್ನ ಕುರಿತು ಸಾಕ್ಷಿ ಕೊಡ್ತದೆ. ಆ ಯೋಸೇಫನ ಹೆಂಗಿದ್ದ ಅಂದ್ರೆ ಬಹುಫಲ ಬಿಡುವ ವೃಕ್ಷವಾಗಿದ್ದಾನೆ. ಹಲ್ಲೆಲೂಯ. ಅವನ ಜೀವನವೆಲ್ಲ ಫಲ ಕೊಡುವಂಥವನಾಗಿ, ದೇವರಿಗೆ ಫಲವುಳ್ಳವನಾಗಿ, ಫಲ ಕೊಡುವಂಥವನಾಗಿ ಅವನು ಜೀವಿಸ್ತಾನೆ ಎಂಬುದಾಗಿ ಇಲ್ಲಿ ಸಾಕ್ಷಿಗಾಗಿ ನೋಡ್ತೇವೆ. ಹಲ್ಲೆಲೂಯ. ಅವನ ಸೆರೆ ಮೇಲೆ ಇದ್ದಾಗಲೂ ಅವನೇನು ಮಾಡಿದ? ಫಲ ಕೊಡುವಂಥ ಜೀವಿತವಾಗಿತ್ತು. ಮತ್ತೆ ಅವ್ರ ತಂದೆ ತಾಯಿ ಹತ್ರ ಇರುವಾಗಲೂ ಅವನೊಂದು ಫಲಭರಿತವಾದ ಜೀವಿತವಾಗಿದ್ದ. ಆಮೇಲೆ ಸೆರೆಮನೆಯಿಂದ ಫರೋನನ ಕೈಗೆ ಬಂದಾಗ ಹಲ್ಲೆಲೂಯ ಕನಸಿನ ಅರ್ಥವನ್ನು ಹೇಳ್ದ. ರಾಜ ಅವನಿಗೆ ಒಳ್ಳೆ ಸ್ಥಾನಮಾನವನ್ನು ಕೊಟ್ಟ. ಅವನೊಂದು ಫಲಭರಿತವಾದ ಮರವಾಗಿ ಆ ಬರಗಾಲವನ್ನು ಕುರಿತು ಅವನು ಹೇಳ್ತಾನೆ, 7 ವರ್ಷ ಸಮೃದ್ಧಿ ಬರುತ್ತೆ ರಾಜ, 7 ವರ್ಷ ಆದಮೇಲೆ ಬರಗಾಲ ಬರುತ್ತೆ. ಆ 7 ವರ್ಷ ಬರಗಾಲ ಬರುತ್ತೆ. ಅದರಿಂದ ದೇವರು ನಿನಗೆ ತಿಳಿಸಿದ್ದಾರೆ ಅಂತೇಳಿ ಆ ದರ್ಶನದ ಅರ್ಥವನ್ನ ಯೋಸೇಫನ ಫರೋನನಿಗೆ ಹೇಳ್ತಾರೆ. ಇದನ್ನ ಯಾರು ನಡೆಸೋದು? ಒಳ್ಳೆ ಬುದ್ಧಿವಂತರನ್ನ, ಜ್ಞಾನವಂತರನ್ನ ನೋಡಿ ಈ ವಿಷಯಕ್ಕೆ ನೇಮಿಸ್ರಿ ಅಂತೇಳಿ ಯೋಸೇಫನ ಹೇಳ್ತಾನೆ. ನನಗೆ ಕೊಟ್ಬಿಟ್ರಿ, ನಾನು ಇದರ ಅರ್ಥ ಹೇಳ್ತೀನಿ, ನನ್ನಿಂದನೇ ನಡ್ಸಕ್ಕಾಗೋದು ಅಂತ ಹೇಳಿಲ್ಲ. ಹಲ್ಲೆಲೂಯ. ಯಾರೋ ಒಳ್ಳೆ ನಿಮ್ಮ ದೇಶದಲ್ಲಿ ಬುದ್ಧಿವಂತರನ್ನ ನೋಡಿ ಈ ಕೆಲಸ ಕಚ್ಚರಿ ಏನಾದರೂ ಮಾಡಲಿ ಅಂತ. ಆಗ ಫರೋನ ಹೇಳ್ತಾ, ಇಲ್ಲ 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 ಇಲ್ಲ, ಇದಕ್ಕೆ ನೀನೇ ಸರಿಯಾದ ಮನುಷ್ಯ. ಹಲ್ಲೆಲೂಯ. ಸೆರೆಮನೆಯಲ್ಲಿದ್ದನ್ನ ಕರ್ಕೊಂಬಂದು ದೇವರು ಒಬ್ಬ ಮನುಷ್ಯನ ಹೆಚ್ಚಿಸ್ಬೇಕಾದ್ರೆ ಯಾವಾಗ ಹೆಂಗೆ ಎಲ್ಲಿ ಬೇಕಾದ್ರೆ ಹೆಚ್ಚಿಸ್ತಾರೆ. ರಾಜನ 2ನೇ ಸ್ಥಾನವನ್ನ ಸಿಗುವಂತೆ ಯೋಸೇಫನಿಗೆ ದೇವರು ಮಾಡ್ತಾರೆ. ಹಲ್ಲೆಲೂಯ. ಅದರಿಂದನೇ ಯೋಸೇಫನು ಬಹುಫಲ
ಉಳ್ಳುವನ್ನು ಫಲವನ್ನು ಬಿಡುವ ವೃಕ್ಷವಾಗಿದ್ದಾನೆ. ಅವನು 7 ವರ್ಷದಲ್ಲಿ ಎಲ್ಲ ದವಸ ಧಾನ್ಯಗಳನ್ನೆಲ್ಲ ಸೇರಿಸ್ತಾ, ಗೋಡನ್ಗಳನ್ನ ಕಟ್ಟಿಸ್ತಾ, ತುಂಬಿಸ್ತಾ 7 ವರ್ಷ ಸಮೃದ್ಧಿಯಾದ ಬೆಳೆ ಎಲ್ಲ ತುಂಬಿಸ್ಬಿಟ್ಟ. 7 ವರ್ಷ ಆಗಿದ್ದು ಬರಗಾಲ ಸ್ಟಾರ್ಟ್ ಆಯ್ತು. ಮನೇಲಿ ಇದ್ದವರೆಲ್ಲ ತಿಂದು ಖಾಲಿ ಆಯ್ತು. ರೇಷನಿಗೆ ಬರಬೇಕು. ಇಡೀ ಪ್ರಪಂಚದಲ್ಲೇ ಎಲ್ಲ ಬರಗಾಲ. ಫಾರ್ವನ್ಗೆ ಅವನು ಇವಾಗ ಭತ್ತದ ಅಕ್ಕಿ ಗೋಡನೆಲ್ಲ ಕಟ್ಟಿದ್ದಲ್ಲ, ಹಣದ ಗೋಡನ್ ಕಟ್ಟಬೇಕಾಗಿ ಬಂತು. ಹಣ ಬೆಳ್ಳಿ ಬಂಗಾರ ನಾಣ್ಯ ಎಲ್ಲ ಬಂದು ರೇಷನ್ ಇಸ್ಕೊಂಡು ತಿಂದಿದ್ದು ಪ್ರಪಂಚದಲ್ಲಿ ಎಲ್ಲ ಸೊತ್ತನ್ನ ಫಾರೋನನಿಗೆ ಬರುವಂತೆ ಯೋಸೆಫಿನ ಮೂಲಕ ದೇವರ ಆಶ್ರಯಿಸ್ತರು. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ನೀನು ಫಲಭರಿತವಾದ ಜೀವಿತವಾದ್ರೆ ನೀನು ಎಲ್ಲಿದ್ರು ಆ ಸ್ಥಳದಲ್ಲಿ ಆಶೀರ್ವಾದ ಉಂಟಾಗುತ್ತೆ. ಅಲ್ಲಿ ದೇವರಿದ್ದು ನಿನ್ನನ್ನು ಹೆಚ್ಚಿಸ್ತಾರೆ, ನಿನ್ನ ನಡೆಸ್ತಾರೆ. ಪೋತಿಫರನ ಮನೆಯಲ್ಲಿದ್ದಾಗ ಪೋತಿಫರನು ದೇವರು, ಆ ಪೋತಿಫರನಿಗೆ ಗೊತ್ತಾಗುತ್ತೆ, ಪರವಾಗಿಲ್ಲ ಮರ್ಯ, ಈ ಮನುಷ್ಯನ ಮನೆಗೆ ಬಂದ್ಮೇಲೆ ಏನೋ ಒಂಥರ ಆಶೀರ್ವಾದ, ಎಲ್ಲ ಆಶೀರ್ವಾದ ಆಗ್ತಾ ಇದೆ. ಇಷ್ಟು ದಿವಸ ಏನು ಇದ್ದಿಲ್ಲ, ಇವನ್ ಬಂದ್ಮೇಲೆ ಎಲ್ಲ ಆಶೀರ್ವಾದ ಆಗ್ತಾ ಇದೆ. ಅವಾಗ ಅವನು ಯಜಮಾನ ನೆನೆಸ್ನಂತೆ, ಯೋಸೆಫ, ಇನ್ಮೇಲೆ ಈ ಮನೆ ಕೆಲಸ ಅಲ್ಲ, ಎಲ್ಲ ನಿನ್ಗೆ, ಎಲ್ಲ ನೀನೇ ನೋಡ್ಕೋಬೇಕು. ನಾನು ಕೆಲಸ ಆಯ್ತು, ನನ್ನ ಮನೆ ಆಯ್ತು, ಮಿಕ್ಕಿದ್ದೆಲ್ಲ ವ್ಯವಹಾರ ಕೊಡೋದು ತಗೊಳ್ಳೋದು ಮಾಡೋದು ಎಲ್ಲ ನೀನೇ ಮಾಡ್ಬೇಕು. ಅವನ ನಿಮಿತ್ತ ಪೋತಿಫರನನ್ನ ದೇವರು ಏನ್ ಮಾಡಿದ್ರಂತೆ, ಆಶೀರ್ವದಿಸಿದ್ರು. ಹಲ್ಲೆಲೂಯಾ. ಅದರಿಂದನೇ ಯೋಸೇಫನ ಒಂದು ಫಲಭರಿತವಾದ ಒಂದು ವೃಕ್ಷವಾಗಿದ್ದನು ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತಾರೆ. ಅದರಿಂದನೇ ನಾವು ಯಾವಾಗ ದೇವರ ವಾಕ್ಯ ನಮ್ಮ ನೆಲೆಸಿರುತ್ತೋ, ಯೋಸೇಫನು ಯಾವಾಗ ದೇವರ ವಾಕ್ಯವನ್ನ ತಾನು ಅಳವಡಿಸಿಕೊಂಡಿದ್ನೋ, ಈ ದಶಾಜ್ಞೆಗಳನ್ನು ಆತನು ಯಾವಾಗ ಕೈಗೊಂಡು ಅದು ಯಾವಾಗಲೂ ವಾಕ್ಯದಲ್ಲಿ ಮನುಷ್ಯನಲ್ಲಿ ಇಟ್ಟುಕೊಂಡಿದ್ದರಿಂದ ಪೋತಿಫರನ ಹೆಂಡತಿಯಿಂದ ಪಾಪದಿಂದ ತಪ್ಪಿಸ್ಕೊಂಡು ಓಡಿ ಬಂದು ಸೆರೆಮನೆಗೆ ಬಿದ್ದರೂ ಪರವಾಗಿಲ್ಲ, ಅವನು ನೀತಿವಂತನಾಗಿ ನಂಬಿಗಸ್ತನಾಗಿ ಪರಿಶುದ್ಧನಾಗಿ ಜೀವಿಸಿದ್ರಿಂದ ದೇವರು ಅವನನ್ನ ಸೆರೆಮನೆಯಿಂದ ಮೇಲಕ್ಕೆತ್ತುತ್ತಾರೆ. ಹಲ್ಲೆಲೂಯಾ. ದೇವರಿಗೆಲ್ಲ ಸಾಧ್ಯ. ಯಾರನ್ನ ಯಾವಾಗ ಎಲ್ಲಿ ಹೆಚ್ಚಿಸ್ಬೇಕು, ಯಾರನ್ನು ಎಲ್ಲಿ ಉನ್ನತಿಗೆ ತರಬೇಕು, ಯಾರನ್ನ ಆಶ್ರಯಿಸ್ಬೇಕಂತೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತು. ಆದರೆ ನಮ್ಮ ಗುರಿ ಏನಾಗಿರ್ಬೇಕು? ಹಲ್ಲೆಲೂಯಾ. ಆತನ ವಾಕ್ಯವು ಯಾವಾಗಲೂ ನಮ್ಮಲ್ಲಿ ನೆಲೆಯಾಗಿರ್ಬೇಕು. ಆತನ ವಾಕ್ಯದಿಂದ ನಮ್ಮ ಆತ್ಮ, ಪ್ರಾಣ, ಆತ್ಮ, ದೇಹ ಎಲ್ಲ ತುಂಬಿಸಲ್ಪಡಬೇಕು. ಹಲ್ಲೆಲೂಯಾ. ಅದರಿಂದನೇ ಅದನ್ನು ತುಂಬಿಸಲ್ಪಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದು ಹೆಂಗೆ ತುಂಬಿಸೋದು? ಸಮಯ ಹೋಗ್ತದೆ. 2 ಪೇತ್ರನ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 5, 6, 7, 8 ಈ ವಾಕ್ಯಗಳು ನಾನು ಓದ್ತೇನೆ, ನೋಡ್ರಿ ನೀವೆಲ್ಲ. ಸಮಯ ಇಲ್ಲ, ನಾನು ಓದ್ತೇನೆ. 1ನೇ ಅಧ್ಯಾಯ 5ನೇ ವಾಕ್ಯ. ಈ ಕಾರಣದಿಂದಲೇ ನೀವು ಪೂರ್ಣ ಶಕ್ತಿಯುಳ್ಳವರಾಗಿಯೂ ನಿಮಗಿರುವ ನಂಬಿಕೆಗೆ, ಸದ್ಗುಣಕ್ಕೆ, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಇವು ನಿಮ್ಮಲ್ಲಿ ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಅಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ನಾವು ನಮ್ಮನ್ನು ಪೂರ್ಣ ಬಲದಿಂದ, ಶಕ್ತಿಯಿಂದ, ಜ್ಞಾನದಿಂದ ನಾವು ತುಂಬಿದವರಾಗಿ ಕಾಣಲ್ಪಡಬೇಕು. ಪೂರ್ಣ ಶಕ್ತಿ ಉಳ್ಳವರಾಗಿರಿ. ಈ ಕಾರಣದಿಂದಲೇ ನೀವು ಪೂರ್ಣ ಶಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಯನ್ನ ಬಲವಾಗಿ ಹಿಡಿದುಕೊಳ್ಳ್ರಿ. ಈ ನಂಬಿಕೆ ಬಂತಂದ್ರೆ ಕೆಳಗಡೆ ವಾಕ್ಯನಂತೆ ಸದ್ಗುಣರಾಗಿರ್ತೇವೆ. ಹಲ್ಲೆಲೂಯಾ. ಸುಮ್ಮನೆ ಯೋಸೇಫನ ಹೆಂಗಿದ್ನಂತೆ? ಸದ್ಗುಣನಾಗಿದ್ನು. ಯಾವುದೇ ಪಾಪದ ಕಾರ್ಯಗಳಲ್ಲಿ, ವಿಷಯಗಳಲ್ಲಿ ಅವನು ತಲೆ ಕೆಡಿಸ್ಕೊಳ್ತಿದ್ದಿಲ್ಲ. ಹಲ್ಲೆಲೂಯಾ. ಸದ್ಗುಣವುಳ್ಳವನಾಗಿ. ಅದರಿಂದನೇ ವಾಕ್ಯ ಎಚ್ಚರಪಡಿಸ್ತದೆ, ನಂಬಿಕೆ ಇರೋರಿಗೆ ಸದ್ಗುಣವನ್ನು, ಸದ್ಗುಣ ಅಂದ್ರೆ ಒಳ್ಳೆ ಗುಣ ಇರೋರಿಗೆ ಜ್ಞಾನವನ್ನು, ಹಲ್ಲೆಲೂಯಾ, ಆ ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ಆಮೇಲೆ ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಇದೇ ಫಲಭರಿತವಾದ ಒಂದು ಜೀವಿತ ನಮ್ಮಲ್ಲಿ. ಹಲ್ಲೆಲೂಯಾ.
ನಮ್ಮಲ್ಲಿ ದೇವರು ಫಲ ನೋಡುವಂಥದ್ದು ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯಾ. ಸದ್ಗುಣರಾಗಿ, ಅದೇ ಒಂದು ಫಲ, ಸದ್ಗುಣನೇ ಒಂದು ಫಲ. ನಂಬಿಕೆ, ಅಪ್ಪ ಅಮ್ಮ ಸಿಸ್ಟ್ರಿ ಭಯಂಕರ ನಂಬಿಕೆ, ಆ ಬ್ರದರಿಗೆ ಭಯಂಕರ ನಂಬಿಕೆಪ್ಪ, ಏನು ಇಕ್ಕಟ್ಟು ಬಂದ್ರು ಬಗ್ಗದೇ ಇಲ್ಲ ಅಂತಾರೆ, ನಂಬಿಗಸ್ತರಾಗಿದ್ದಾರೆ, ಜಯವಂತ ಇದ್ದಾರೆ. ಹಲ್ಲೆಲೂಯಾ. ಸದ್ಗುಣರಾಗಿದ್ದಾರೆ, ಒಳ್ಳೆ ಗುಣಪ್ಪ. ಆ ಸಿಸ್ಟರ್, ಆ ಬ್ರದರ, ಅಯ್ಯೋ ಒಳ್ಳೆ ಗುಣ ಉಳ್ಳವರಪ್ಪ ಅವರು. ಹಲ್ಲೆಲೂಯಾ. ಇದು ಒಂದು ಫಲಭರಿತವಾದ ಜೀವಿತ. ಇವು ಸದ್ಗುಣ ನಮ್ಮಲ್ಲಿ ಇರುವಾಗಲೇ ನಾವೊಂದು ಫಲಭರಿ, ಅಂದ್ರೆ ಸದ್ಗುಣ ಎಂಬ ಫಲದಿಂದ ತುಂಬಿದವರಾಗಿರ್ತೇವೆ. ಆಮೇಲೆ ಜ್ಞಾನವಂತರ, ಕರ್ತನ ಭಯವೇ ಜ್ಞಾನದ ಮೂಲ, ಜ್ಞಾನವಂತರಾಗಿರ್ತೇವೆ. ಹಲ್ಲೆಲೂಯಾ. ದೇವರು ನಮಗೆ ಯಾರ ಹತ್ರ ಹೆಂಗ್ ಮಾತಾಡಬೇಕು, ಹೇಗೆ ಮಾತಾಡಬೇಕು, ನಾವು ಹೇಗಿರ್ಬೇಕು ಅನ್ನೋ ಜ್ಞಾನ ನಮ್ಮಲ್ಲಿ ಬರುತ್ತೆ. ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು, ಎಲ್ಲ ಕಾರ್ಯಗಳನ್ನ ಹೆಂಗ್ ಮಾಡಬೇಕು ಅಂತೇಳಿ ಆ ಜ್ಞಾನ ಉಳ್ಳವರಾಗಿರುವಂಥದ್ದೇ ಒಂದು ಫಲ, ಒಂದು ಫಲವನ್ನು. ದಮೆ, ಹಲ್ಲೆಲೂಯಾ. ದಮೆ ಉಳ್ಳವರಾಗಿ ಅಂದರೆ ಎಲ್ಲವನ್ನ ಸಹಿಸಿಕೊಳ್ಳುವರಾಗಿ. ಆ ದಮೆಗೆ ತಾಳ್ಮೆ, ಎಲ್ಲ ವಿಷಯದಲ್ಲೂ. ಯೋಸೇಫನಿಗೆ ಎಷ್ಟೇ ಹಿಂಸೆ ಬಂದರೂ ಅವನು ತಾಳ್ಮೆ ಉಳ್ಳವನಾಗಿದ್ದ. ಯೋಬನು ತಾಳ್ಮೆ ಉಳ್ಳವನಾಗಿದ್ದ. ಹಲ್ಲೆಲೂಯಾ. ಯೇಸು ಸ್ವಾಮಿ ಎಂತವರಾಗಿದ್ರು, ತಾಳ್ಮೆ ಉಳ್ಳವರು. ಒಬ್ಬ ಕೆನ್ನೆಗೆ ಬಂದು ಹೊಡಿತಾನೆ, ನಾನೇನು ತಪ್ಪು ಮಾಡಿಲ್ಲ, ಯಾಕಪ್ಪ ಹೊಡಿತೀಯ? ಒಬ್ಬ ಮುಖದಲ್ಲಿ ಹೋಗಿದ್ದಾನೆ, ಒಂದು ಮಾತು ಹೇಳಿದ್ರೆ 1000 ಗಟ್ಟಲೆ 1,00,000 ಗಟ್ಟಲೆ ದೇವದೂತರು ಬಂದು ಇಳಿದು ಅಲ್ಲೇ ಸ್ಪಾಟಲ್ಲೇ ಕೊಚ್ಚಕ್ ಪಡೋರು. ದಾವೀದನು ಒಂದು ತಪ್ಪು ಮಾಡಿದಾಗ ದೇವದೂತನು ಬಂದು ಒಂದು ಸ್ಥಳದಲ್ಲಿ ನಿಂತು, ಒಂದು ಕಣದಲ್ಲಿ ನಿಂತು, ಒಂದೇ ದಿನದಲ್ಲಿ 70,000 ಜನರನ್ನು ಸಾಯಿಸ್ಬಿಡ್ತಾನೆ ಒಬ್ಬ ದೇವದೂತ. ಅಲ್ಲೇಲು ಹೇಳ್ರಿ, ಒಂದೇ ದೇವದೂತ 70,000 ಜನರನ್ನ ಸಾಯಿಸ್ಬಿಡ್ತಾನೆ. ಅಂತ ಪವರ್ಫುಲ್ ದೇವದೂತರುಗಳಿದ್ದಾರೆ. ಒಂದು ಮಾತು ಹೇಳಿದ್ರೆ ಸ್ವಾಮಿ ನಡೆದೋಗಿರ, ಆದ್ರೆ ಅವರು ಹೇಳಲಿಲ್ಲ. ಹಲ್ಲೆಲೂಯಾ. ಅವ್ರು ತಾಳ್ಮೆ. ನಾನು ಬಂದಿರೋದೇ ನಿಮಗೋಸ್ಕರ, ನಿಮ್ಮ ಪಾಪವನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ, ನಿಮ್ಮ ಶಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ, ನಿಮ್ಮ ತಲೆಮಾರು ಶಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ, ನೀವು ಆಶೀರ್ವಾದ ನಿಧಿಯಾಗಿರ್ಬೇಕಂತೇಳಿ, ನೀವು ಆಶೀರ್ವದಿಸಲ್ಪಡಬೇಕಂತೇಳಿ, ಈ ಭೂಮಿಯಲ್ಲಿರುವಾಗ ನೀವು ಆಶೀರ್ವಾದವಾಗಿರಲಿ. ನೀವು ಸತ್ತ ಮೇಲೆ ಪರಲೋಕದಲ್ಲಿ ನಿಮಗೋಸ್ಕರ ಆ ಸಮಾಧಾನದ ಒಂದು ಸ್ಥಳವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗೆ ದೇವ್ರು ಏನು ಮಾಡಿದ, ಆತನ ಏನು ಮಾಡಿದಾನೆ, ಏ ಸ್ವಾಮಿ ತಾಳ್ಮೆ ಉಳ್ಳವನಾಗಿದ್ದಾನೆ ಎಂಬುದಾಗಿ ನೋಡ್ತಾರೆ. ತಾಳ್ಮೆ ಯಾರಿಗಿರುತ್ತೋ ಅವ್ರಿಗೇನಿರುತ್ತೆ, ಭಕ್ತಿ ಇರುತ್ತೆ. ಹಲ್ಲೆಲೂಯಾ. ನಾನು ಹೇಳ್ತಲ್ಲ ವಾಕ್ಯ, ಆ ವಾಕ್ಯ ಸ್ಟೆಪ್ ಬೈ ಅದೇ ಫಲ, ನಮ್ಮಲ್ಲಿರುವಂಥ ಒಂದು ಫಲಗಳು, ನಮ್ಮಲ್ಲಿರುವಂಥ ಒಂದು ಗುಣಗಳು. ಅಲ್ಲ, ಗುಣ ಅಂತಾರಲ್ಲ, ಅದೇ ಕ್ರಿಸ್ತನಿಗೋಸ್ಕರ ಫಲಭರಿತವಾದ ಒಂದು ಜೀವಿತ. ಭಕ್ತಿಗೆ ಸಹೋದರ ಸ್ನೇಹ, ಎಲ್ಲರನ್ನೂ ಪ್ರೀತಿಸ್ಬೇಕು. ನೆರೆಯವ್ರನ್ನ ನಿನ್ನಂತೆ ಪ್ರೀತಿಸು. ಆ ಪ್ರೀತಿ ಬರ್ಬೇಕು ನಮಗೆ. ಹಲ್ಲೆಲೂಯಾ. ನಾನು, ನನ್ನ ಗಂಡ, ನನ್ನ ಮಕ್ಕಳು, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಲ್ಲ, ನಿನ್ನಂತೆ ನಿನ್ನ ನೆರೆಯವರಿಗೂ ನೀನು ಪ್ರೀತಿಸ್ಬೇಕಂತೆ. ಹಲ್ಲೆಲೂಯಾ. ಸಹೋದರ ಸ್ನೇಹ. ಏನು ಹೈಸ್ಕೂಲ್ ಫೀಸ್ ಕಟ್ದ? ಇಲ್ಲ, ಅವ್ರ ಕಟ್ಟಕ್ಕಾಗಲಿಲ್ಲ, ಕೆಲಸ ಇಲ್ಲ, ತುಂಬ ಕಷ್ಟದಲ್ಲಿದ್ದಾರೆ, ಹಾಕೋ ಕೆಲಸನೂ ಸರಿ ಆಗ್ತಿಲ್ಲ. ಹೌದಾ? ಎಷ್ಟಂತ ಫೀಸು? ನಾನೊಂದಿಷ್ಟು ಕೊಡ್ತೀನಿ, ಫೀಸ್ ಕಟ್ಬಿಡು. ನಾನು ಇಷ್ಟು ಬುಕ್ ಇಸ್ಕೊಡ್ತೀನಿ, ನಾನು ಬೇಕಾದ್ರೆ ಒಂದು ಯೂನಿಫಾರ್ಮ್ ಇಸ್ಕೊಡ್ತೀನಿ. ಹಲ್ಲೆಲೂಯಾ. ಕೆಲಸನೇ ಇಲ್ಲ, ಮಕ್ಳು ಊಟಕ್ಕೆಲ್ಲ ಕಷ್ಟ, ನಾ ಬೇಕಾದ್ರೆ ಹಾಕಿಸ್ಕೊಡ್ತೀನಿ. ಆ ಪ್ರೀತಿ ಬರಬೇಕು, ಹಂಚ್ಕೊಳ್ಬೇಕು. ಹಲ್ಲೆಲೂಯಾ. ಬರೋ ಸಹೋದರ ಅಂತ ಹೇಳ್ಬಿಟ್ರೆ ಸಾಕು. ಸ್ನೇಹಿತರಂತ ಹೇಳ್ಕೊಳ್ಳೋರು ಬಹುಮಂದಿ, ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ? ಸಹೋದರರು ಅಂತ ಹೇಳ್ಕೊಳ್ಳೋರು ಬಹಳ ಜನ, ನಂಬಿಗಸ್ತನಾದ ಸಹೋದರನು ಬೇಕು ನಮಗೆ. ಹಲ್ಲೆಲೂಯಾ. ಅದಕ್ಕೆ ಮಾತು ಕೇಳುತ್ತೆ, ಏನಂತೇಳಿ ಓದ್ದೇವೆ? ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಹಲ್ಲೆಲೂಯಾ. ಸಹೋದರ ಸ್ನೇಹ. ಅವ್ನು ಹೇಳ್ದ, ಅವ್ನ ಕಷ್ಟ ಸುಖ ಎಲ್ಲ ಹೇಳ್ದ, ಆ ಸಿಸ್ಟರ್ ಹೇಳಿದ್ರು, ಬ್ರದರ್ ಹೇಳಿದ್ರು, ಹಾಕ್ಬಿಡ್ರಿ, ನಾನು ಪ್ರಾರ್ಥನೆ ಮಾಡ್ಕೊಂತೀನಿ. ಹಲ್ಲೆಲೂಯಾ. ಏನ್ ಮಾಡ್ತೀನಿ? ಯಾಕೆ ನಿನಗಿದಲ್ಲ, ಕೊಟ್ರೇನು ನಿನ್ನ ಹತ್ರ ಯಾಕೆ ಹೇಳ್ತಾರೆ? ಏನೋ ಬ್ರದರ್ ಸಹಾಯ ಮಾಡ್ಬೋದು, ಹೆಲ್ಪ್ ಮಾಡ್ಬೋದು. ಕೇಳಲ್ಲ, ಬ್ರದರ್ ಕೊಡ್ರಿ ಅಂತೇಳಿ ಹೇಳ್ಕೊಳ್ತಾರೆ. ಕೆಲವು ಸಲ ಏನಾದರೂ ದೇವ್ರ ಹೃದಯದಲ್ಲಿ ಮಾತಾಡ್ಬೋದಾ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೊಟ್ಟೆ ಹಸಿದ್ಯಾ? ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಂಡು ಮಲ್ಕೊಳ್ರಿ, ಉರಿ ಬರಲ್ಲ, ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳ್ತೀರಾ. ಹೊಟ್ಟೆ ಹಸ್ತೇನೆ, ಒಂದಿಡಿ ಅನ್ನ ಕೊಡ್ತೀರಾ? ಕೊಡಲ್ವಾ? ಹಲ್ಲೆಲೂಯಾ. ನಿನ್ನಂತೆ ನಿನ್ನೆರೆಯವನ ಪ್ರೀತಿ.
ಸಹೋದರ ಸ್ನೇಹವನ್ನ ಕಾಪಾಡಿ, ಪ್ರೀತಿಯನ್ನು ಹುಟ್ಟಿಸು. ಹಲ್ಲೆಲೂಯ. ಇವು ನಿಮ್ಮಲ್ಲಿ ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯವಾಗಿ ನಿಮ್ಮನ್ನು ಅಲಸಗಾರರು ನಿಷ್ಫಲರಾಗದಂತೆ ಮಾಡುತ್ತೇವೆ. ಹಲ್ಲೆಲೂಯ. ಅಲಸ್ಯಗಾರರಾಗ್ತೇವೆ ನಾವು ಏನಾದರೂ ಒಂದು ಗೊತ್ತಿದ್ದು ಒಂದು ಸಹಾಯ ಮಾಡದೆ ಹೋದ್ರೆ, 100,000 ರೂಪಾಯಿ ಕೊಡ್ಬೇಡಪ್ಪ, ಒಂದು 50 ರೂಪಾಯಿ 100 ರೂಪಾಯಿ ಬ್ರದರ್ ತಗೊಳ್ರಿ, ನನ್ನ ಹತ್ರ ಇದೆ, ಸಿಸ್ಟರ್ ನನ್ನ ಹತ್ರ ಇದೆ, ಯಾಕೆ ಕೊಡಬಾರ್ದು? ಹಲ್ಲೆಲೂಯ. ಕೊಡಿರಿ, ದೇವ್ರು ಕೊಡೋ ದೇವರು, ನೀನ್ ಕೊಟ್ಟಿಸ್ಕೊ. ಅದಕ್ಕೆ ವಾಕ್ಯ ಹೇಳುತ್ತೆ, ಬಡವನಿಗೆ ಸಹಾಯ ಮಾಡೋನು ದೇವರಿಗೆ ಸಾಲ ಕೊಟ್ಟಂಗಂತ. ಹಲ್ಲೆಲೂಯ. ಒಬ್ಬ ಬಡವನಿಗೆ ನೀವು ಒಂದೊತ್ತು ಊಟ ಕೊಟ್ರೆ ದೇವರಿಗೆ ಸಾಲ ಕೊಟ್ಟಂಗಂತೆ. ಯೇಸ್ವಾಮಿ ಸಾಲಗಾರರಾಗಿರ್ತಾರ, ನಮ್ಗೆ ಒಂದು ಕಾಲ ಸಾಲ ಪ್ರತಿಫಲ ಕೂಡಲೇ ನಮಗೆ ಸಿಗುವಂತೆ ದೇವ್ರು ಮಾಡ್ತಾರೆ. ಹಲ್ಲೆಲೂಯ. ಅದರಿಂದನೇ ನಾವು ಒಳ್ಳೆ ಫಲ ಕೊಡುವರಾಗ, ಎಲ್ಲ ಮರದಲ್ಲಿ ಫಲ ಒಳ್ಳೆ ಫಲಗಳಿರ್ತವೆ. ಕೆಲವು ತಿನ್ಬೋದು, ಕೆಲವು ತಿನ್ನಕ್ಕಾಗಲ್ಲ, ಕೆಲವು ಹುಳಿ, ಹಲ್ಲೆಲೂಯ, ಕೆಲವು ಹುಳುಕಾಗಿರುತ್ತೆ. ಆದ್ರೆ ನೀನ್ ಕೊಡುವಂಥದ್ದು ಒಳ್ಳೆ ಫಲವಾಗಿರಬೇಕು. ಒಳ್ಳೆ ಫಲಭರಿತವಾದ ಜೀವಿತ ನಮ್ಮನ್ನ ಅಳವಡಿಸಿಕೊಳ್ಬೇಕು. ಅದರಿಂದನೇ ಆತನ ಹೇಳ್ತಾನೆ, ನನ್ನಲ್ಲಿ ಫಲ ಕೊಡುವುದಿರುವ ಪ್ರತಿಯೊಬ್ಬನ ಕೊಂಬೆಯನ್ನು ತೆಗೆದುಹಾಕ್ತೇನೆ. ನಾವು ಕ್ರಿಸ್ತನಲ್ಲಿ ಇರ್ತೀವಿ, ಆದರೆ ಫಲ ಇಲ್ಲ. ದೇವ್ರ ಸುಮ್ಮನೆ ರೈಟ್ ಆಯ್ತು ಬಿಡಪ್ಪ. ಹಲ್ಲೆಲೂಯ. ನಾವೊಬ್ಬೊಬ್ಬರು ಫಲಭರಿತವಾಗಿ ಫಲ ಕೊಡುವರಾಗಿರ್ಬೇಕು. ಫಲಭರಿತ ಜೀವಿತ ನಮ್ಮಲ್ಲಿ ಉಂಟಾಗಬೇಕು. ಹಲ್ಲೆಲೂಯ. ಆಗ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ಲಿಕ್ಕೆ ಇರ್ತಾರೆ. ಫಲ ಕೊಡುವಂಥವರಾಗಿ ಕಾಣಲ್ಪಡಬೇಕು. ಫಲವುಳ್ಳ ಜೀವಿತ ನಮ್ಮಲ್ಲಿ ಉಂಟಾಗಬೇಕು. ಅದರಿಂದನೇ ಮಿಗುಂದ ನರ್ಕಣಿಗಳ ಕೊಡುಕು, ನಮ್ಮ ತಮಿಳಲ್ಲಿ ಹೇಳುತ್ತೆ, ಮಿಗುಂದ ನರ್ಕಣಿಗಳ ಕೊಡುಕ ವೇಂಡು. ನಾವು ಬಹಳ ಒಳ್ಳೆ ಫಲಗಳನ್ನ ಕೊಡಬೇಕು. ಹಲ್ಲೆಲೂಯ. ನಾವು ಫಲಭರಿತವಾದ ಒಂದು ಕೊಂಬೆಯಾಗಿ, ಒಂದು ರಂಬೆಯಾಗಿ ಆ ಕ್ರಿಸ್ತನಲ್ಲಿದ್ದು ಆತನ ಹೇಗೆ ಫಲವನ್ನು ಕೊಟ್ಟನೋ ಅದೇ ರೀತಿ ಆತನ ಮಕ್ಕಳಾದ ನಾವು ಫಲಭರಿತ ಜೀವಿತವಾಗಿ ಜೀವಿಸುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. ದೇವ್ರ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಮೊಣಕಾಲು ಹೊರೋಣ, ಪ್ರಾರ್ಥನೆ ಮಾಡೋಣ. ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ರಿ.